Good morning everyone. Today we shall going to study the chapter Chemical Reactions and Equations. So dear students, so you know that what do you mean by chemicals? So in this chapter, so we shall discuss about the how chemical reactions will takes place and how to write the equations and how to balance the chemical equations. So once again repeat this chapter. So chemical reactions. So consider the following situations of daily life and think what happened. So milk is left at room temperature during summer. Rusting of iron. Grapes get fermented. Food is cooked. Food gets digested in our body. We respire. So all the situations, the nature and the identity of the substance have somewhat changed. So how to know that when chemical reactions will take place? ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಇಲ್ಲಿ ಆಗಿದೆ ಅಂತಂದು ಅಂದರೆ ಹಾಲನ್ನು ಮೊಸರಾಗ್ತಕ್ಕಂತಹದ್ದು, ಕಬ್ಬಿಣವನ್ನು ತುಕ್ಕು ಹಿಡಿಯತಕ್ಕಂತಹದ್ದು, ಆಹಾರವನ್ನು ಕುಕ್ ಆಗ್ತಕ್ಕಂತಹದ್ದು ಮತ್ತು ಫುಡ್ಡನ್ನು ನಮ್ಮ ಬಾಡಿಯ ಒಳಗಡೆ ಡೈಜೆಷನನ್ನು ಆಗ್ತಕ್ಕಂತಹದ್ದು ಮತ್ತು ನಾವು ಉಸಿರಾಡ್ತಕ್ಕಂತಹದ್ದು. ಸೊ ಇವೆಲ್ಲವೂ ಕೂಡ ಒಂದು ರಿಯಾಕ್ಷನನ್ನು ನಮಗೆ ತೋರಿಸುತ್ತೆ. So here chemical reaction will be and takes place. So a chemical reactions means transport of materials from one atom to another atom. Whenever a chemical change occur, so it is called it as chemical reaction. ಎಲ್ಲಿ ಕೆಮಿಕಲ್ ಚೇಂಜಸನ್ನು ಆಗುತ್ತೋ, ಎಲ್ಲಿ ಕಬ್ಬಿಣವನ್ನು ತುಕ್ಕು ಹಿಡಿಯುತ್ತೋ, ಎಲ್ಲಿ ಹಾಲನ್ನು ಮೊಸರನ್ನು ಆಗುತ್ತೋ, ಸೊ ಫುಡ್ಡನ್ನು ಡೈಜೆಷನನ್ನು ಆಗುತ್ತೋ, ಸೊ ಇವೆಲ್ಲವನ್ನು ನಾವು ಏನಂತ ಕರಿತೀವಿ ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇವೆಲ್ಲ ಆಗೋಕ್ಕೆ ಕಾರಣ ಏನಂದರೆ ನಮ್ಮ ಒಂದು ಕೆಮಿಕಲ್ ರಿಯಾಕ್ಷನನ್ನು ಆಗೋದ್ರಿಂದ ಇವೆಲ್ಲವೂ ಕೂಡ ಏನಾಗಿರುತ್ತೆ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಿಯರ್ ಲುಕ್ ಹಿಯರ್ ಕುಕ್ಕಿಂಗ್ ಆಫ್ ಫುಡ್. ನಾವು ಆಹಾರವನ್ನು ಬೇಯಿಸಿದಾಗ ಅಲ್ಲಿ ಏನಾಗುತ್ತೆ ಆಹಾರನ ಬೇಯುತ್ತೆ. ಸೊ ಇದನ್ನು ಕೆಮಿಕಲ್ ರಿಯಾಕ್ಷನ್. ನಾವು ಉಸಿರಾಡ್ತಕ್ಕಂತಹದನ್ನು ಟೇಕ್ ಆಕ್ಸಿಜನ್ ಆ್ಯಂಡ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಆ್ಯಂಡ್ ದೆನ್ ರಸ್ಟಿಂಗ್ ಆಫ್ ಐರನ್. ಸೊ ಕಬ್ಬಿಣವನ್ನು ತುಕ್ಕು ಹಿಡಿಯತಕ್ಕಂಥದ್ದನ್ನು. ಸೊ ಕಬ್ಬಿಣವನ್ನು ಏನಾಗುತ್ತೆ ವೆನ್ ವಿ ಪುಟ್ ದ ಐರನ್ ಇನ್ ಎ ಮಾಯ್ಸ್ಟ್ ಏರ್, ಸೊ ದಟ್ ಐರನ್ ಈಸ್ ರಸ್ಟ್. ನಾವು ಕಬ್ಬಿಣವನ್ನು ನೀರಲ್ಲಿಟ್ಟಾಗ ಆ ಕಬ್ಬಿಣವನ್ನು ಏನಾಗುತ್ತೆ ತುಕ್ಕನ್ನು ಹಿಡಿಯುತ್ತೆ. ಸೊ ಆವಾಗ ನಮಗೆ ಏನು ಅನಿಸುತ್ತೆ ಕಬ್ಬಿಣವನ್ನು ತುಕ್ಕು ಹಿಡಿದಿದೆ ಅಂತ. ಸೊ ಈ ಕಬ್ಬಿಣವನ್ನು ತುಕ್ಕು ಹಿಡಿಯಿದೆ ಅಂದರೆ ಇಲ್ಲಿ ಏನಾಗಿದೆ ಅಂತ ಅರ್ಥ, ಇಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ಸನ್ನು ಆಗಿದೆ ಅಂತಂದು. ಹಾಗೆಯೇ ಸೊ ಮಿಲ್ಕ್ ಈಸ್ ಕನ್ವರ್ಟೆಡ್ ಇಂಟು ಕರ್ಡ್. ಸೊ ಏನಾಗಿದೆ ಇಲ್ಲಿ ಮಿಲ್ಕನ್ನು ಸೊ ಕರ್ಡ್ ಆಗಿ ಇಲ್ಲಿ ಕನ್ವರ್ಟನ್ನು ಆಗಿದೆ, ಅಂದರೆ ಹಾಲನ್ನು ಮೊಸರಾಗಿ ಇಲ್ಲಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಮತ್ತು ಚೇಂಜ್ ಇನ್ ಕಲರ್. ಸೊ ಲೀವ್ಸಿನ ಕಲರ್ ಏನಾಗಿರುತ್ತೆ, ಸೊ ಮೊದಲು ಅದನ್ನ ಗ್ರೀನ್ ಕಲರನ್ನು ಆಗಿರುತ್ತೆ, ಆಮೇಲೆ ಅದನ್ನ ಒಣಗಿ ಹೋದ್ಮೇಲೆ ಇಟ್ಸ್ ಕ್ಯಾನ್ ಬಿ ಚೇಂಜಸ್ ಇಂಟು ಯೆಲ್ಲೋಯಿಶ್ ಇನ್ ಕಲರ್. ಅದನ್ನು ಯೆಲ್ಲೋ ಕಲರ್ ಆಗಿ ಅದನ್ನು ಚೇಂಜಸನ್ನು ಆಗುತ್ತೆ. ಈ ಚೇಂಜಸನ್ನು ಆಗಿದೆ ಅಂದರೆ ಏನಂತ ಅರ್ಥ, ಇಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನನ್ನು ಆಗಿದೆ ಅಂತ ಅರ್ಥ. ಹಾಗೆ ಎವಲ್ಯೂಷನ್ ಆಫ್ ಗ್ಯಾಸ್. ಸೊ ಏನಾದರೂ ನಾವು ಸುಟ್ಟಿದಾಗ ಸೊ ಸುಟ್ಟಿರ್ತಕ್ಕಂತಹ ವಸ್ತುವಿನಿಂದ ಏನಾಗುತ್ತೆ ಅಲ್ಲಿ ಸೊ ಗ್ಯಾಸನ್ನು ಎವಲ್ಯೂಷನನ್ನು ಆಗುತ್ತೆ. ಆ ಎವಲ್ಯೂಷನ್ ಆಗ್ತಕ್ಕಂತಹ ಒಂದು ಗ್ಯಾಸನ್ನು ಕೂಡ ಏನಾಗಿದೆ ಅಂದರೆ ದಿಸ್ ಇಂಡಿಕೇಟ್ಸ್ ದ ಕೆಮಿಕಲ್ ರಿಯಾಕ್ಷನ್. ಅದನ್ನು ನಮಗೆ ಒಂದು ಕೆಮಿಕಲ್ ರಿಯಾಕ್ಷನನ್ನು ಆಗಿದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಸೊ ಆ್ಯಂಡ್ ಚೇಂಜ್ ಇನ್ ಟೆಂಪರೇಚರ್. ಸೊ ನಮ್ಮ ಬಾಡಿಯ ಟೆಂಪರೇಚರ್ನ ಆಗಿರ್ಬೋದು, ಮ್ಯಾಕ್ಸಿಮಮ್ಮು ನಮ್ಮ ಬಾಡಿಯ ಟೆಂಪರೇಚರ್ 98.6 ಡಿಗ್ರಿ ಫ್ಯಾರನ್ಹೀಟನ್ನು ಆಗಿರುತ್ತೆ. ಸೆಲ್ಸಿಯಸಲ್ಲಿ ನೋಡಿದಾಗ 37 ಡಿಗ್ರಿ ಸೆಲ್ಸಿಯಸನ್ನು ಆಗಿರುತ್ತೆ. ಸೊ ವೆನ್ the body temperature is changed,
ಸೊ ನಮ್ಮ ಬಾಡಿ ಟೆಂಪ್ರೇಚರನ್ನು ಏನಾದರೂ ಚೇಂಜನ್ನು ಆಗಿದೆ ಅಂದರೆ ಅಲ್ಲಿ ಏನಾಗಿದೆ ಅಂತ ಅರ್ಥದಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನನ್ನು ಆಗಿದೆ ಅಂತಕ್ಕಂಥದ್ದು. ಮತ್ತು ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಷನ್ ಇಲ್ಲಿ ಟೆಸ್ಟ್ ಟ್ಯೂಬ್ಸ್ಗಳನ್ನು 3 ಟೆಸ್ಟ್ ಟ್ಯೂಬ್ಸ್ಗಳನ್ನು ನೋಡಿರಿ. ಆ 3 ಟೆಸ್ಟ್ ಟ್ಯೂಬ್ಗಳಲ್ಲಿ ಸೊ 2 ಏನಾಗಿದೆ ಸೇಮ್ ಆಗಿದೆ, ಆದರೆ ಒಂದು ಏನಾಗಿದೆ ಇಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ನಾವು ನೀರಿನಲ್ಲಿ ಗಮ್ ಅಥವಾ ಯಾವುದೇ ಆಗಿರ್ತಕ್ಕಂಥ ಚ್ಯುವಿಂಗಮ್ ಆಗಿರ್ಬೋದು, ಗಮ್ ಆಗಿರ್ಬೋದು, ಅದನ್ನು ಹಾಕಿದಾಗ ಅದೇನಾಗಲ್ಲ, ನೀರಲ್ಲಿ ಡಿಸಾಲ್ವನ್ನ ಆಗಲ್ಲ. ಸೊ ನೀರಿನಲ್ಲಿ ಡಿಸಾಲ್ವನ್ನ ಆಗದೇ ಇರ್ತಕ್ಕಂತಹ ಒಂದು ಅಂಶವನ್ನು ನಾವು ನೋಡ್ತೀವಿ. ಸೊ ಆವಾಗ ನಮಗೇನು ಅನಿಸುತ್ತೆ ಅಂದರೆ ಇಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನನ್ನು ಇಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ನಾವೇ ತೋರಿಸುತ್ತೆ. ಸೊ ಯಾವ ಥರ ಕೆಮಿಕಲ್ ರಿಯಾಕ್ಷನ್ ಅಂತ ಏನಪ್ಪ ಅಂದರೆ, ಸೊ ವೆನ್ ಎವರ್ ದ ಕೆಮಿಕಲ್ ರಿಯಾಕ್ಷನ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ಎ ಕೆಮಿಕಲ್ ಚೇಂಜ್ ಅಕ್ಕೋ. ಇಲ್ಲಿ ಕೆಮಿಕಲ್ ಚೇಂಜನ್ನು ಆಗಿದೆ ಅಂದರೆ ಏನಾಗುತ್ತೆ, ಮೊದಲಿರ್ತಕ್ಕಂತಹ ವಸ್ತುವಿನಿಂದ ಅದನ್ನೇನಾಗಿರುತ್ತೆ, ಭಿನ್ನವಾಗಿರುತ್ತೆ. ಇವಾಗ ಆಹಾರವನ್ನು ಏನಾಗುತ್ತೆ, ನಾವು ಬೇಯಿಸಿದಾಗ ಅದನ್ನೇನಾಗುತ್ತೆ, ಇಟ್ಸ್ ಬಿಕಮ್ಸ್ ಸ್ಮೂತ್. ಮತ್ತು ರೆಸ್ಪಿರೇಷನ್, ಟೇಕ್ ಆಕ್ಸಿಜನ್ ಆ್ಯಂಡ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ರಸ್ಟಿಂಗ್ ಆಫ್ ಐರನ್ ಆಗಿರಬಹುದು, ಮಿಲ್ಕ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕರ್ಡ್ ಆಗಿರಬಹುದು, ಆ್ಯಂಡ್ ಲೂಸ್ ಕ್ಯಾನ್ ಬಿ ಚೇಂಜಸ್ ಇಂಟು ಯೆಲ್ಲೋಯಿಶ್ ಇನ್ ಕಲರ್ ಆಗಿರಬಹುದು, ಎವಲ್ಯೂಷನ್ ಆಫ್ ಗ್ಯಾಸ್ ಆಗಿರಬಹುದು, ಟೆಂಪರೇಚರ್ ಆಗಿರ್ಬೋದು, ಪ್ರೆಸಿಪಿಟೇಷನ್ ಆಗಿರಬಹುದು. ಸೊ these are all it can be shows that this in chemical reactions will be takes place. I hope you understood it. And then what do you mean by chemical equation? ಹಾಗಾದರೆ ಈ ಕೆಮಿಕಲ್ ಈಕ್ವೇಷನ್ ಅಂದರೆ ಏನು? ಈ ಕೆಮಿಕಲ್ ಈಕ್ವೇಷನ್ ಈಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ in the form of symbols and formulae. So a chemical equation is the symbolic representation of a chemical reaction in the form of symbols and formulae. So here when a magnesium ribbon is burnt in air, it gets converted into magnesium oxide. So this description is too long. So instead of this description, it can be written into shorter form. The simplest way to write the equation. ನಾವು ಯಾವುದೇ ಆಗಿರ್ತಕ್ಕಂಥ ಒಂದು ಈಕ್ವೇಷನ್ನ ಬರೀಬೇಕಾದ್ರೆ ನಾವು ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಮತ್ತು ಮೆಗ್ನೀಷಿಯಮ್ ಆಕ್ಸೈಡನ್ನು ಬರೆಯೋ ಬದಲಾಗಿ ನಾವು ಇಲ್ಲೇನು ಮಾಡ್ತೀವಿ, ಸಿಂಬಲ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಸಿಂಬಲ್ಸನ್ನು ನಾವು ಯೂಸ್ ಮಾಡಿ ಬರೆಯೋದ್ರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲಿ ನಾವು ಬಹಳಷ್ಟು ದೊಡ್ಡದಾಗಿ ಬರೆಯೋಕ್ಕಿಂತ ಆದಷ್ಟು ನಾವು ಏನು ಮಾಡ್ಬೋದು, ಸಿಂಬಲ್ಸ್ಗಳನ್ನು ಯೂಸ್ ಮಾಡಿ ಮ್ಯಾಕ್ಸಿಮಮ್ ಆಗಿ ಅದನ್ನು ನಾವು ಮಿನಿಮಮನ್ನು ಮಾಡಿಕೊಂಡು ಏನು ಮಾಡಬಹುದು, ಈಸಿಯಾಗಿ ಇವಾಗ ಬರಿಬೋದು. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್, ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಇದೆ. ಈ ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್, ಮೆಗ್ನೀಷಿಯಮ್ ಆಕ್ಸೈಡ್ ಅಂತಕ್ಕಂಥದ್ದನ್ನು ವರ್ಡ್ಸಲ್ಲಿ ಬರೆಯೋದು ಬಹಳಷ್ಟು ಟೈಮನ್ನು ತಗೊಳ್ಳುತ್ತೆ ಮತ್ತು ನಮಗೆ ಬಹಳಷ್ಟು ಲೆಂತಿನೂ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಇನ್ಸ್ಟೆಡ್ ಆಫ್ ದ ವರ್ಡ್ಸ್ ಆರ್ ಸೆಂಟೆನ್ಸ್, ಸೊ ವಿ ಯೂಸ್ ದ ಸಿಂಬಲ್ಸ್. ನಾವು ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಸಿಂಬಲ್ಸನ್ನು ಯೂಸ್ ಮಾಡಿ ಬರೆಯೋದ್ರಿಂದ ಸೊ ವಿ ಈಸಿ ಟು ರೈಟ್ ದ ಈಕ್ವೇಷನ್. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ ಮೆಗ್ನೀಷಿಯಮ್ ಅಂದರೆ Mg ಪ್ಲಸ್ ಆಕ್ಸಿಜನ್ ಅಂದರೆ O2 ಆ್ಯಂಡ್ ಮೆಗ್ನೀಷಿಯಮ್ ಆಕ್ಸೈಡ್ ಅಂದರೆ MgO. ಸೊ ಇಲ್ಲಿ ನಾವು ಸಿಂಬಲ್ಸ್ಗಳನ್ನು ಯೂಸ್ ಬರೆಯೋದ್ರಿಂದ ಸೊ ನಾವು ಏನು ಮಾಡಬಹುದು, ಈಸಿಯಾಗಿ ನಾವು ಕೆಮಿಕಲ್ ಈಕ್ವೇಷನನ್ನು ಬರಿಬಹುದು ಅಂತಕ್ಕಂಥದ್ದನ್ನು. ಮತ್ತು ದ ಸಬ್ಸ್ಟೆನ್ಸ್ ದಟ್ ಅಂಡರ್ಗೋ ಕೆಮಿಕಲ್ ಚೇಂಜ್ ಇನ್ ದ ಮೆಗ್ನೀಷಿಯಮ್ ಆಕ್ಸಿಜನ್ ಆರ್ ದ ರಿಯಾಕ್ಟೆಂಟ್ಸ್. ಸೊ ದ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ ಡ್ಯೂರಿಂಗ್ ದ ರಿಯಾಕ್ಷನ್ ಈಸ್ ದ ಪ್ರಾಡಕ್ಟ್. ಮತ್ತೇನು ಹೇಳಿದ್ದಾರೆ ಇಲ್ಲಿ, ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಏನು, ದ ಸಬ್ಸ್ಟೆನ್ಸ್ ಅಂಡರ್ ಟು ಗೋ ಕೆಮಿಕಲ್ ಚೇಂಜ್ ಇನ್ ದ ರಿಯಾಕ್ಷನ್. ಸೊ ದೀಸ್ ಆರ್ ಆಲ್ ದ ರಿಯಾಕ್ಟೆಂಟ್ಸ್. ಇಲ್ಲಿ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಅಂತಕ್ಕಂಥದ್ದನ್ನು ರಿಯಾಕ್ಟೆಂಟ್ಸ್ ಅಂತ ಕರೆದಿದ್ದಾರೆ. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರ್ತಕ್ಕಂಥದ್ದು ಯಾವುದು, ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್, ಅದನ್ನು ರಿಯಾಕ್ಟೆಂಟ್ಸ್ ಅಂತ ಕರೆದಿದ್ದಾರೆ. ಮೆಗ್ನೀಷಿಯಮ್ ಆಕ್ಸೈಡನ್ನು ಪ್ರಾಡಕ್ಟ್ಸ್ ಅಂತ ಕರೆದಿದ್ದಾರೆ. ಸೊ ಯಾಕೆ ಇದನ್ನು ರಿಯಾಕ್ಟೆಂಟ್ಸ್ ಅಂತ ಕರೆದಿದ್ದಾರೆ ಅಂದರೆ
ವಾಟ್ ಡು ಯು ಮೀನ್ ಬೈ ರಿಯಾಕ್ಟೆಂಟ್ಸ್ ಅಂದರೆ ದ ಸಬ್ಸ್ಟೆನ್ಸ್ ಅಂಡರ್ಗೋ ಕೆಮಿಕಲ್ ಚೇಂಜ್. ಸೊ ಅದನ್ನು ಕೆಮಿಕಲ್ ಚೇಂಜ್ಗೆ ಕೆಮಿಕಲ್ ಚೇಂಜ್ಗೆ ಅಳವಡಿಸಿರತಕ್ಕಂತಹ ಒಂದು ರಿಯಾಕ್ಷನ್ ಆಗಿರೋದ್ರಿಂದ ಇದನ್ನು ರಿಯಾಕ್ಟೆಂಟ್ಸ್ ಅಂತ ಕರೆದಿದ್ದೀವಿ. ಇವು ಎರಡೂ ಕೂಡ ರಿಯಾಕ್ಷನ್ ಆಗಿ ಒಂದು ಕೊನೆಗೆ ಏನಾಗಿದೆ, ಒಂದು ರಿಸಲ್ಟನ್ನು ಬಂದಿದೆ. ಯಾವುದು? ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂಥದ್ದನ್ನು. ಆ ರಿಸಲ್ಟಿಗೆ ಏನಂತ ಕರೆದಿದ್ದಾರೆ? ಪ್ರಾಡಕ್ಟ್ಸ್ ಅಂತ ಕರೆದಿದ್ದಾರೆ. ಸೊ ರೈಟ್ ಹ್ಯಾಂಡ್ side reaction, so it is called it as products. So reactants ಮತ್ತು product, the substance that undergo chemical change, magnesium plus oxygen are the reactants and magnesium oxides are the products, because the new magnesium ಮತ್ತು oxygen ಎರಡೂ ಸೇರಿ ಒಂದು ನ್ಯೂ ಸಬ್ಸ್ಟೆನ್ಸನ್ನು ಫಾರ್ಮೇಷನ್ ಆಗಿದೆ. ಯಾವುದು? ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂಥದ್ದನ್ನು. ಸೊ ಅದನ್ನು ನಾವು ಏನಂತ ಕರಿತೀವಿ? ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಕೆಮಿಕಲ್ ಈಕ್ವೇಷನ್ ಅಂದರೆ ಅದನ್ನೇ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ ದ ಫಾರ್ಮ್ ಆಫ್ ಸಿಂಬಲ್ಸ್ ಆ್ಯಂಡ್ ಫಾರ್ಮುಲೆ. ಸೊ ನಾವು ಏನು ಮಾಡ್ತೀವಿ, ಇಲ್ಲಿ ವರ್ಡ್ಸನ್ನು ಬದಲಾಗಿ ಸಿಂಬಲ್ಸ್ ಅಥವಾ ಫಾರ್ಮುಲಾವನ್ನು ಬರೆದು ಇಲ್ಲಿ ಏನು ನಾವು ಈ ಈಕ್ವೇಷನನ್ನು ಬರಿತೀವೋ, ಸೊ ಅದನ್ನೇ ನಾವು ಏನಂತ ಕರಿತೀವಿ? ಕೆಮಿಕಲ್ ಈಕ್ವೇಷನ್. ಇಲ್ಲಿ ಮೆಗ್ನೀಷಿಯಂ ಬದಲಾಗಿ Mg ಅಂತ ಬರಿತೀವಿ, ಆಕ್ಸಿಜನ್ನ ಬದಲಾಗಿ O2, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಕ್ಸಿಜನ್ ಈಸ್ O2. ಸೊ O2 ಅಂತ ಬರಿತೀವಿ. ಮೆಗ್ನೀಷಿಯಂ ಆಕ್ಸೈಡ್ ಅಂದರೆ MgO ಅಂತ ಶಾರ್ಟೆಸ್ಟ್ ಫಾರ್ಮಲ್ಲಿ ಬರೆದು ನಾವು ಈಕ್ವೇಷನನ್ನು ಬರೆಯೋದ್ರಿಂದ ನಮಗೇನು ಅನಿಸುತ್ತೆ ಅಂದರೆ ಇಲ್ಲಿ, ಸೊ ಇಟ್ಸ್ ಕ್ಯಾನ್ ಬಿ ಈಸಿ ಟು ರೈಟ್ ದ ಈಕ್ವೇಷನ್. ಸೊ ದಟ್ಸ್ ವೈ ದ ಮೀನಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್. ಆ್ಯಂಡ್ ದೆನ್ ವರ್ಡ್ ಈಕ್ವೇಷನ್ ಇಲ್ಲಿ ಹೇಳಿದೆ ನೋಡಿರಿ. ಈ ವರ್ಡ್ ಈಕ್ವೇಷನ್ ಶೋಸ್ ಚೇಂಜ್ ಆಫ್ ರಿಯಾಕ್ಟೆಂಟ್ಸ್ ಟು ಪ್ರಾಡಕ್ಟ್ ಥ್ರೂ ಆ್ಯನ್ ಆ್ಯರೋ ಪ್ಲೇಸ್ಡ್ ಬಿಟ್ವೀನ್ ದೆಮ್. ಇಲ್ಲಿ ನೀವು ಈಕ್ವೇಷನನ್ನು ನೋಡಿದಾಗ, ಸೊ ಇಲ್ಲಿ ಏನಾಗಿದೆ ಅಂದರೆ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ನಿನ ಮಧ್ಯೆ ಈಕ್ವಲ್ ಇದೆ ಅಥವಾ ಆ್ಯರೋ ಮಾರ್ಕನ್ನು ಇರುತ್ತೆ. ಈ ಆ್ಯರೋ ಮಾರ್ಕನ್ನು ಏನು ಮಾಡುತ್ತೆ, ರಿಯಾಕ್ಟೆಂಟ್ಸ್ ಮತ್ತು ಏನು ಪ್ರಾಡಕ್ಟ್ಸನ್ನು ಇದೆಯೋ, ಸೊ ಎರಡನ್ನೂ ಕೂಡ ಏನು ಮಾಡುತ್ತೆ, ಇದನ್ನು ಸಪರೇಷನನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಿಯರ್ ದ ರಿಯಾಕ್ಟೆಂಟ್ಸ್ ಆರ್ ರೈಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ವಿತ್ ಎ ಪ್ಲಸ್ ಸೈನ್ ಬಿಟ್ವೀನ್ ದೆಮ್. ನೋಡಿರಿ ಇಲ್ಲಿ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಅನ್ನೋದು, ಸೊ ನಾವು ಯಾವ ಥರ ಇದನ್ನು ಸಪ್ರೇಟ್ ಮಾಡಿದ್ದೀವಿ ಅಂದರೆ ಅದ್ರ ಮಧ್ಯೆ ಪ್ಲಸ್ ಸೈನನ್ನು ಹಾಕಿ ಅದನ್ನು ಏನು ಮಾಡಿದ್ದೀವಿ, ಅದನ್ನು ಸಪ್ರೇಟ್ಸನ್ನು ಮಾಡಿದ್ದೀವಿ. ಅದೇ ಮೆಗ್ನೀಷಿಯಂ ಆಕ್ಸೈಡ್ ರೈಟ್ ಇಂಟು ದ ರೈಟ್ ಹ್ಯಾಂಡ್ ಸೈಡಲ್ಲಿ ಅದನ್ನು ನಾವು ಬರೆದಿದ್ದೀವಿ. ಸೊ ಅದನ್ನು ಇಟ್ ಈಸ್ ಆಲ್ಸೋ ವಿಚ್ ಕ್ಯಾನ್ ಬಿ ಅನ್ ಸಪ್ರೇಟೆಡ್ ಇಂಟು ದ ಪ್ಲಸ್ ಸೈನ್. ಇನ್ನು ನಾವು ಪ್ಲಸ್ ಸೈನಿಂದ ಇದನ್ನು ಕೂಡ ನಾವು ಸಪ್ರೇಟನ್ನು ಮೆಗ್ನೀಷಿಯಂ ಆಕ್ಸೈಡನ್ನು ಮುಂದೆ ಇನ್ನೂ ಬಂದಾಗ, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಜಿಂಕ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್, ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್, ಅದನ್ನು ಕೂಡ ನಾವು ಪ್ಲಸ್ ಸೈನಿಂದ ಸಪ್ರೇಟ್ ಮಾಡ್ತೀವಿ. ಸೊ ಇನ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್, ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸಿನ ಮಧ್ಯೆ ಏನಿರುತ್ತೆ, ಈ ಆ್ಯರೋ ಮಾರ್ಕನ್ನು ಇರುತ್ತೆ. ಆ್ಯರೋ ಹೆಡ್ ಪಾಯಿಂಟ್ ಎಲ್ಲಿ ತೋರಿಸುತ್ತೆ ಅಂದರೆ ಇಟ್ ಶೋಸ್ ಟುವರ್ಡ್ಸ್ ದ ಪ್ರಾಡಕ್ಟ್ಸ್ ಕಡೆ ಅದು ಆ್ಯರೋ ಹೆಡ್ ಪಾಯಿಂಟ್ಸನ್ನು ತೋರಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಸಿಮಿಲರ್ಲಿ ದ ಆ್ಯರೋ ಪಾಯಿಂಟ್ಸ್ ಟುವರ್ಡ್ಸ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಶೋಸ್ ದ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್. ಆ ಒಂದು ಆ್ಯರೋ ಮಾರ್ಕ್ ಈಕ್ವಲ್ ಇದೆಯಲ್ಲ, ಈ ಈಕ್ವಲ್ಸ್ ಕಡೆ ಏನಿರುತ್ತೆ, ಆ್ಯರೋ ಮಾರ್ಕನ್ನು ಇರುತ್ತೆ. ಸೊ ಇದನ್ನೇನು ತೋರಿಸುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಯಾಕಂದರೆ ಮೆಗ್ನೀಷಿಯಮನ್ನು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ತೆರೆದ ಗಾಳಿಯಲ್ಲಿ ನಾವು ಅದನ್ನು ಉರಿದಾಗ, ಅದನ್ನು ನಾವು ಬಿಸಿ ಮಾಡಿದಾಗ, ಸೊ ಅದನ್ನೇನಾಗುತ್ತೆ, ಸೊ ಮೆಗ್ನೀಷಿಯಮ್ ಅದನ್ನು ಬೂದಿ ಆಗುತ್ತೆ. ಆ ಏನು ಬೂದಿಯನ್ನು ಇದೆಯಾ, ಆ ಬೂದಿಯನ್ನು ನಾವು ಏನಂತ ಕರಿತೀವಿ, ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೀವಿ. ಸೊ ದಟ್ಸ್ ವೈ ಕೆಮಿಕಲ್ ರಿಯಾಕ್ಷನ್. ಆ್ಯಂಡ್ ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್. ಇಲ್ಲಿ ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ ಅಂದರೆ ಮೀನ್ಸ್ ದ ಈಕ್ವೇಷನ್ ವಿಚ್ ಶೋಸ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ವಿತೌಟ್ ಬ್ಯಾಲೆನ್ಸಿಂಗ್ ದೆಮ್. ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ವಿತೌಟ್ ಬ್ಯಾಲೆನ್ಸಿಂಗ್ ದೆಮ್. ಇಲ್ಲಿ ಏನು Mg ಪ್ಲಸ್ O2 MgO ಅಂತಕ್ಕಂತಹದನ್ನ ಇದೆ. ಸೊ ಇಲ್ಲಿ ಏನಾಗಿದೆ, Mg ಮತ್ತು O2 ಅಂತಕ್ಕಂಥದ್ದನ್ನ, Mg ಪ್ಲಸ್ O2 ಅಂದರೆ ನಿಮಗೆ ಗೊತ್ತಿದೆ ಏನು, ರಿಯಾಕ್ಟೆಂಟ್ಸ್ ಅಂತಕ್ಕಂಥದ್ದನ್ನ, MgO ಅಂದರೆ ಪ್ರಾಡಕ್ಟ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಈಕ್ವೇಷನನ್ನು ಬ್ಯಾಲೆನ್ಸ್ ಆಗಿಲ್ಲ. ಯಾಕೆ ಅಂದರೆ ಇಲ್ಲಿ H ಪ್ಲಸ್ O H2O ಅಂತ ಇದೆ. ಸೊ ಇದನ್ನು ಕೂಡ ಏನಾಗಿದೆ, ಬ್ಯಾಲೆನ್ಸನ್ನು ಆಗಿಲ್ಲ. ಸೊ ಇಲ್ಲಿ ಯಾಕೆ ಬ್ಯಾಲೆನ್ಸ್ ಆಗಿಲ್ಲಪ್ಪ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಮೆಗ್ನೀಷಿಯಮ್, ಇಲ್ಲಿ ಮೆಗ್ನೀಷಿಯಮ್ ಮುಂದೆ ಯಾವುದೇ ಆಗಿರ್ತಕ್ಕಂತಹ ಅಟಾಮಿಕ್ ನಂಬರ್ ಇಲ್ಲ. ಸೊ ಯಾವುದೇ ನಂಬರನ್ನು ಇಲ್ಲ ಅಂದರೆ ಅಲ್ಲಿ ಏನಂತ ಅರ್ಥ, ಒಂದಿದೆ ಅಂತ ಅರ್ಥ. ಪ್ಲಸ್ ಆಕ್ಸಿಜನಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ, 2 ಆಟಮ್ಸ್. ಹಿಯರ್ 2 ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಆಕ್ಸಿಜನ್. ಸೊ ಇಲ್ಲಿ ಪ್ರಾಡಕ್ಟ್ಸಲ್ಲಿ ಬಂದಾಗ MgO, ಸೊ ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಇದೆ. ಇಲ್ಲಿ ಯಾವುದೇ ಆಗಿರ್ತಕ್ಕಂತಹ ನಂಬರ್ಸನ್ನು ಇಲ್ಲ.
ಸೊ ಇಲ್ಲಿ ಏನಾಗಿದೆ, ಯಾವುದೇ ನಂಬರ್ ಇಲ್ಲ ಅಂದರೆ ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡಲ್ಲಿ ಎಷ್ಟಿದೆ ನಂಬರು, ಓನ್ಲಿ 1 ನಂಬರ್ ಇದೆ. ಸೊ ಇಲ್ಲಿ ಮೆಗ್ನೀಷಿಯಮಲ್ಲಿ 1 ಇದೆ, ಆಕ್ಸಿಜನಲ್ಲಿ 2 ಆಟಮ್ಸ್ ಇದ್ದಾವೆ. ಮೆಗ್ನೀಷಿಯಂ ಆಕ್ಸೈಡಲ್ಲಿ ಬರೀ ಒಂದೇ ಒಂದು ಆಟಮ್ ಇದೆ. ಇಲ್ಲಿ ಈಕ್ವೇಷನನ್ನು ಬ್ಯಾಲೆನ್ಸ್ ಆಗಬೇಕಪ್ಪ ಅಂದರೆ ಸೊ ಇಲ್ಲಿ ಏನಾಗಿರಬೇಕು, ಮೆಗ್ನೀಷಿಯಮಲ್ಲೂ 2 ಆಟಮ್ಸ್ ಇರಬೇಕು, ಆಕ್ಸಿಜನಲ್ಲೂ 2 ಆಟಮ್ಸ್ ಇರಬೇಕು, ಮೆಗ್ನೀಷಿಯಂ ಆಕ್ಸೈಡಲ್ಲೂ ಕೂಡ 2 ಆಟಮ್ಸ್ ಇರಬೇಕು. ಸೊ ಹೈಡ್ರೋಜನಲ್ಲೂ ಇಲ್ಲಿ H+O H2O ಅಂತ ಇದೆ. ಇಲ್ಲಿ ಹೆಚ್ಚಲ್ಲಿ 1 ಆಟಮ್ ಇದೆ, ಆಕ್ಸಿಜನಲ್ಲೂ 1 ಆಟಮ್ ಇದೆ. ಬಟ್ ಇನ್ ಪ್ರಾಡಕ್ಟ್ಸಲ್ಲಿ ನೀವು ಬಂದಾಗ ಆ್ಯರೋ ಹೆಡ್ ಪಾಯಿಂಟ್ಸ್ ಮುಂದೆ ನೋಡಿದಾಗ H2 ಅಂತ ಇದೆ, ಆಕ್ಸಿಜನ್ 1 ಇದೆ. ಅಂದರೆ ಇದನ್ನು ಕೂಡ ಏನಾಗಿದೆ, ಅನ್ಬ್ಯಾಲೆನ್ಸ್ಡ್ ಆಗಿದೆ. ಈಕ್ವಲ್ ನಂಬರ್ ಆಫ್ ಆಟಮ್ಸನ್ನು ಇಲ್ಲ. ಇಲ್ಲಿ Mg1 ಇದೆ, ಇಲ್ಲೂ Mg1 ಇದೆ. ಬಟ್ ಆಕ್ಸಿಜನ್ ಇಲ್ಲಿ 2 ಇದೆ, ಆದರೆ ಪ್ರಾಡಕ್ಟ್ಸಲ್ಲಿ ಆಕ್ಸಿಜನ್ ಏನಿದೆ, ಒಂದೇ ಇದೆ. ಸೊ ಹಾಗೆ ಹೈಡ್ರೋಜನಲ್ಲಿ 1 ಇದೆ, ಆಕ್ಸಿಜನಲ್ಲಿ 1 ಇದೆ. ಬಟ್ ಪ್ರಾಡಕ್ಟ್ಸಲ್ಲಿ ಹೈಡ್ರೋಜನ್ 2 ಇದ್ದಾವೆ, ಆಕ್ಸಿಜನನ್ನು 1 ಇದೆ. ಸೊ ಹಾಗಿದ್ದಾಗ ಈಕ್ವೇಷನನ್ನು ಬ್ಯಾಲೆನ್ಸ್ ಆಗಿಲ್ಲ. ಸೊ ಇಟ್ ಈಸ್ ಆಲ್ಸೋ ಆ್ಯಸ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಎನ್ ಸ್ಕೆಲಿಟಲ್ ಈಕ್ವೇಷನ್. ಇಲ್ಲಿ ತೋರಿಸಿದ್ದಾರೆ ಅನ್ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದನ್ನ. ಯು ಹ್ಯಾವ್ ಟು ಸಿ ದ ಅನ್ಬ್ಯಾಲೆನ್ಸ್ಡ್. ಸೊ ದಟ್ ದಿಸ್ ಈಕ್ವೇಷನ್, you observe this figure, so easily know that how the unbalanced equations will be. ಅಂತ ಯಾವ ಥರ ಈ ತಕಡಿಯನ್ನು ತೋರಿಸ್ತಿದೆಯೋ ಸೊ ಆ ಥರ ಏನಾಗಿದೆ, ಈ ಈಕ್ವೇಷನನ್ನು ಬ್ಯಾಲೆನ್ಸ್ಡನ್ನು ಆಗಿಲ್ಲ. ಯಾಕಂದರೆ ನಂಬರ್ ಆಫ್ ಆಟಮ್ಸ್ ಎರಡೂ ಕಡೆಯೂ ಏನಾಗಿದೆ, ಬೇರೆ ಬೇರೆ ಆಗಿದೆ. ಸೊ ಅಂತಹ ರಿಯಾಕ್ಷನನ್ನು ನಾವು ಎಂತ ಕರಿತೀವಿ, ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಮತ್ತು ಬ್ಯಾಲೆನ್ಸ್ಡ್ ಈಕ್ವೇಷನ್, ಇಲ್ಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂದರೆ ಯು ನೋ ದಟ್ ದ ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ಡ್. So it occurs when the number of atoms of elements in the both sides are equal. So the number of atoms of each elements is same on both sides. So when reactants and products. ಸೊ ಇಲ್ಲಿ ಏನಾಗಿದೆ ಅಂದರೆ ಈಕ್ವೇಷನನ್ನು ಬ್ಯಾಲೆನ್ಸ್ಡನ್ನು ಆಗಿದೆಯಪ್ಪ ಅಂದರೆ ಇಲ್ಲೇನಾಗುತ್ತೆ, ಸೊ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಎರಡಲ್ಲೂ ಕೂಡ ಏನಾಗಿರುತ್ತೆ, ಸೊ ಆಟಮ್ಸ್ಗಳನ್ನು ಈಕ್ವಲ್ ಆಗಿರುತ್ತೆ. ಸೊ ಆ ಆಟಮ್ಸ್ಗಳನ್ನು ಈಕ್ವಲ್ ಆಗಿದೆ ಅಂದರೆ ಇಲ್ಲೇನಾಗಿರುತ್ತೆ ಅಂತ ಈಕ್ವೇಷನನ್ನು ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಸೊ ಲೆಟ್ ಅಸ್ ಸಿ ಹೌ ಟು ಬ್ಯಾಲೆನ್ಸ್ ದ ಈಕ್ವೇಷನ್. ನೋಡಿಲಿ, ಸೊ ದಿ ರಿಯಾಕ್ಷನ್ ಬಿಟ್ವೀನ್ ಮೀಥೇನ್ ಆ್ಯಂಡ್ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಇಲ್ಲಿ CH4, ಇಲ್ಲಿ CH4 ಅಂದರೆ ಮೀಥೇನ್, O2 ಅಂದರೆ ಆಕ್ಸಿಜನ್, ಆ್ಯಂಡ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್, H2 ಅಂದರೆ ವಾಟರ್. ಸೊ ಇಲ್ಲಿ ಕಾರ್ಬನ್ ಎಷ್ಟಿದೆ, 1 ಇದೆ. ಇಲ್ಲಿ ಕಾರ್ಬನ್ ಮುಂದೆ ಯಾವುದೇ ಆಟಮ್ ಇಲ್ಲ. ಯಾವುದೇ ಆಟಮನ್ನು ಇಲ್ಲದೇ ಇದ್ದಾಗ ಅದು ಎಷ್ಟಿದೆ ಅಂತ ಅರ್ಥ, ಆಟಮ್ಸು 1 ಇದೆ ಅಂತ ಅರ್ಥ. ಹೈಡ್ರೋಜನಲ್ಲಿ 4 ಆಟಮ್ಸ್ಗಳನ್ನು ಇದೆ. ಆಕ್ಸಿಜನಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ, 2 ಇದೆ. ಎಲ್ಲಿ, ರಿಯಾಕ್ಟೆಂಟ್ಸಲ್ಲಿ. ಆ್ಯರೋ ಮಾರ್ಕ್ ಮುಂದೆ ನಾವು ನೋಡಿದಾಗ ಅದನ್ನು ನಾವು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅಲ್ಲಿ ಕಾರ್ಬನ್ ಮುಂದೆ ಯಾವುದೇ ಆಟಮ್ ಇಲ್ಲ. ಯಾವುದೇ ಆಟಮ್ ಇಲ್ಲ ಅಂದರೆ ಎಷ್ಟು ಆಟಮ್ಸ್ ಇದೆ ಅಂತ ಅರ್ಥ, 1 ಆಟಮ್ ಇದೆ. ಆಕ್ಸಿಜನಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ, 2 + 3. ಇಲ್ಲಿ ನೋಡಿರಿ, CO2 H2O ಅಂದರೆ ಇಲ್ಲಿ ಆಕ್ಸಿಜನ್ 2, ಇಲ್ಲಿ H2O ಮುಂದೆ ಆಕ್ಸಿಜನ್ ಇದೆ, ಅದು 1. 2 + 1 3 ಆಕ್ಸಿಜನ್ ಏನಿದೆ. ಹೈಡ್ರೋಜನ್ ಎಷ್ಟಿದ್ದಾವೆ, 2 ಇದ್ದಾವೆ. ಅರ್ಥ ಆಗ್ತಿತ್ತಾ? ಹಿಯರ್ C ಅಂದರೆ ಯಾವುದೇ ಆಟಮ್ಸ್ ಇಲ್ಲ ಅಂದರೆ 1. ಹೈಡ್ರೋಜನ್ ಎಷ್ಟಿದ್ದಾವೆ, 4 ಆಟಮ್ಸ್ ಇದ್ದಾವೆ. ಆಕ್ಸಿಜನ್ 2 ಇದ್ದಾವೆ. ಇಲ್ಲಿ ಕಾರ್ಬನಲ್ಲಿ 1 ಇದೆ, ಆಕ್ಸಿಜನ್ 3 ಇದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರಲ್ಲಿ 1 ಆಟಮ್ ಆಫ್ ಆಕ್ಸಿಜನ್ ಇದೆ. ಕಾರ್ಬನ್ ಡೈಆಕ್ಸೈಡಲ್ಲಿ 2 ಆಟಮ್ಸ್ ಆಫ್ ಆಕ್ಸಿಜನ್ ಇದೆ. 2 + 1 ಎಷ್ಟಿದ್ದಾವೆ, 3 ಆಕ್ಸಿಜನ್ ಇದೆ. ಸೊ ಹಾಗಾಗಿ ಈ ಈಕ್ವೇಷನನ್ನು ಬ್ಯಾಲೆನ್ಸ್ಡನ್ನು ಆಗಿದೆಯಾ, ಈ ಈಕ್ವೇಷನನ್ನು ಬ್ಯಾಲೆನ್ಸ್ ಆಗಿದೆಯಾ, ಇಲ್ಲ. ಯಾಕಾಗಿಲ್ಲ ಅಂದರೆ ಇಲ್ಲಿ ರಿಯಾಕ್ಟೆಂಟ್ಸಲ್ಲಿ ಕಾರ್ಬನ್ 1 ಇದೆ, ಪ್ರಾಡಕ್ಟ್ಸಲ್ಲೂ ಕೂಡ ಕಾರ್ಬನ್ 1 ಇದೆ. ಬಟ್ ಹೈಡ್ರೋಜನಲ್ಲಿ ಎಷ್ಟಿದ್ದಾವೆ, 4 ಆಟಮ್ಸ್ಗಳನ್ನು ರಿಯಾಕ್ಟೆಂಟ್ಸ್ ಇದೆ. ಪ್ರಾಡಕ್ಟ್ಸಲ್ಲಿ ಎಷ್ಟಿದ್ದಾವೆ, ಹೈಡ್ರೋಜನ್ ಆಟಮ್ಸ್ 2 ಇದೆ. ಆಕ್ಸಿಜನಲ್ಲಿ ರಿಯಾಕ್ಟೆಂಟ್ಸ್ ಎಷ್ಟಿದ್ದಾವೆ, 2 ಆಟಮ್ಸನ್ನ ಇದ್ದಾವೆ. ಪ್ರಾಡಕ್ಟ್ಸಲ್ಲಿ ಆಕ್ಸಿಜನ್ ಎಷ್ಟಿದೆ, 3 ಆಟಮ್ಸನ್ನ ಇದೆ. ಸೊ ಹಾಗಾಗಿ ಈಕ್ವಲ್ ನಂಬರ್ಸನ್ನು ಆಟಮ್ಸಲ್ಲಿ ಇಲ್ಲ. ಸೊ ಈಕ್ವಲ್ ನಂಬರ್ಸನ್ನು ಈ ಆಟಮ್ಸಲ್ಲಿ ಇಲ್ಲದೆ ಇರೋದ್ರಿಂದ ಸೊ ಇದನ್ನೇನಾಗಿದೆ, ಸೊ ದಿಸ್ ಈಕ್ವೇಷನ್ ಈಸ್ ಅನ್ಬ್ಯಾಲೆನ್ಸ್ಡ್. ಸೊ ದಿ ರಿಯಾಕ್ಷನ್ ಈಸ್ ಕಂಬಷನ್ ರಿಯಾಕ್ಷನ್. A compound reacts with oxygen and produces carbon dioxide and water. So this technique is balance the carbon atoms first, then the hydrogen atoms and the oxygen atoms ಅಂತ ಹೇಳಿದ್ದಾರೆ. ಅಂದರೆ in this case the carbon atoms are already balanced. So we look at the hydrogen atoms. There are 4 hydrogen atoms on the reactant sides and the 2 hydrogen atoms on the product sides.
to balance them we put a coefficient of 2 in front of H2O. ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಏನು ಹೇಳಿದ್ದಾರೆ, ಈಕ್ವೇಷನನ್ನು ಇಲ್ಲಿ ನಾವು ಅನ್ಬ್ಯಾಲೆನ್ಸ್ಡನ್ನು ಆಗಿರೋದ್ರಿಂದ ಸೊ ನಾವು ಈಕ್ವೇಷನನ್ನು ಬ್ಯಾಲೆನ್ಸ್ ಆಗಬೇಕಂದ್ರೆ ನಂಬರ್ ಆಫ್ ಆಟಮ್ಸ್ ಆರ್ ಈಕ್ವಲ್ ಆನ್ ಬೋತ್ ಸೈಡ್. ಎರಡೂ ಸೈಡಲ್ಲೂ ಕೂಡ ಏನಾಗಿರಬೇಕು, ಆಟಮಿಕ್ ನಂಬರ್ಸನ್ನು ಸೇಮ್ ಆಗಿರಬೇಕು. ಕಾರ್ಬನಲ್ಲೂ ಒಂದಿರಬೇಕು, ಹೈಡ್ರೋಜನಲ್ಲೂ 4 ಇರಬೇಕು, ಆಕ್ಸಿಜನಲ್ಲಿ 2 ಇರಬೇಕು ರಿಯಾಕ್ಟೆಂಟ್ಸಲ್ಲಿ. ಮತ್ತು ಪ್ರಾಡಕ್ಟ್ಸಲ್ಲೂ ಕೂಡ ಏನಾಗಿರಬೇಕು, ಸೇಮ್ ರಿಯಾಕ್ಟೆಂಟ್ಸಲ್ಲಿ ಎಷ್ಟು ಆಟಮ್ಸನ್ನು ಇರುತ್ತೋ ಅಷ್ಟೇ ಆಟಮ್ಸ್ಗಳನ್ನು ಪ್ರಾಡಕ್ಟ್ಸಲ್ಲೂ ಕೂಡ ಇರಬೇಕು. ಸೊ ಇದ್ದಾಗ ಅದೇನಾಗುತ್ತೆ, ಈಕ್ವೇಷನನ್ನು ಇಲ್ಲಿ ನೋಡ್ರಿ, ಈಕ್ವೇಷನನ್ನು ಬ್ಯಾಲೆನ್ಸ್ಡನ್ನು ಆಗಿದೆ. ಯಾವ ಥರ ಇಲ್ಲಿ ಬ್ಯಾಲೆನ್ಸ್ ಆಗಿದೆ ಅಂದರೆ, ಅಲ್ಲಿ ಏನಾಗಿತ್ತು, ಹೈಡ್ರೋಜನಲ್ಲಿ ಬರೀ 2 ಆಟಮ್ಸ್ಗಳನ್ನು ಇದ್ವು. ಇಲ್ಲಿ ಹೈಡ್ರೋಜನಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ, 4 ಆಟಮ್ಸ್ಗಳನ್ನು ಇದ್ದಾವೆ. ಇಲ್ಲಿ ಆಕ್ಸಿಜನಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ, 3 ಇದ್ದಾವೆ. ಇಲ್ಲಿ ಎಷ್ಟಿದ್ದಾವೆ, 2 ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ನಾವು ಬ್ಯಾಲೆನ್ಸನ್ನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಪುಟ್ ದ ಆಟಮ್ಸ್ 2 ಇನ್ ಫ್ರಂಟ್ ಆಫ್ ದ H2O. ಸೊ ನಾವು H2O ಮುಂದೆ 2 ಆಟಮ್ಸನ್ನು ಸೇರಿಸೋಣ ಕೋಎಫಿಷಿಯೆಂಟ್ ಆಗಿ. ಸೊ ಈ 2 ಆಟಮ್ಸ್ಗಳನ್ನು ನಾವು ಸೇರಿಸಿದಾಗ ಇಲ್ಲಿ ಹೇಗಾಗುತ್ತೆ, 2 2s 4, 2 2s 4 ಹೈಡ್ರೋಜನ್ ಆಟಮ್ಸ್ಗಳನ್ನು ಇಲ್ಲಿ ಆಗಿದೆ. ಇಲ್ಲಿ ರಿಯಾಕ್ಟೆಂಟ್ಸ್ ಅಲ್ರಿ 4 ಇದ್ದಾವೆ. ಸೊ ಕೋಯಿಫಿಷಿಯೆಂಟ್ಲಿ ನಾವು ಪ್ರಾಡಕ್ಟ್ಸಲ್ಲಿ H2O ಮುಂದೆ ನಾವು 2 ಸೇರಿಸಿದಾಗ ಇಲ್ಲಿ 2 2s 4 ಹೈಡ್ರೋಜನ್ ಆಟಮ್ಸ್ಗಳನ್ನು ಆಗುತ್ತೆ. ಸೊ ಇಲ್ಲೂ ಹೈಡ್ರೋಜನ್ 4 ಮತ್ತು ಪ್ರಾಡಕ್ಟ್ಸಲ್ಲೂ ಕೂಡ ಏನಾಯ್ತು, ಹೈಡ್ರೋಜನ್ 4 ಆಯಿತು. ಮತ್ತು ಇಲ್ಲಿ ಆಕ್ಸಿಜನ್ ಎಷ್ಟಿದೆ, ರಿಯಾಕ್ಟೆಂಟ್ಸಲ್ಲಿ 2 ಇದೆ. ಸೊ ಪ್ರಾಡಕ್ಟ್ಸಲ್ಲಿ ಆಕ್ಸಿಜನನ್ನು ಏನಾಗಿದೆ, ಸೊ ಯಾವುದೇ ಆಟಮ್ಸ್ ಆಕ್ಸಿಜನ್ ಕಡೆ ಇಲ್ಲ. ಸೊ ಹಾಗಾಗಿ ಅದ್ರ ಮುಂದೆ ಏನು ನಾವು ಹೈಡ್ರೋಜನ್ ಮುಂದೆ 2 ಹಾಕಿದ್ದೇವೋ ಆ 2 ಏನಾಗುತ್ತೆ, ಹೈಡ್ರೋಜನಿಗೂ ಅಪ್ಲೈ ಆಗುತ್ತೆ ಮತ್ತು ಆಕ್ಸಿಜನಿಗೂ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ಯಾವುದೇ ಆಟಮ್ ಇಲ್ಲ ಅಂದರೆ ಇಲ್ಲಿ ಏನಂತ ಅರ್ಥ, 1 ಇದೆ ಅಂತ ಅರ್ಥ. ಆಕ್ಸಿಜನ್ ಮುಂದೆ ಏನಿದೆ ಅಂತ ಅರ್ಥ, 1 ಇದೆ ಅಂತ. ಈ 2 ಹೈಡ್ರೋಜನಿಗೂ ಅಪ್ಲೈ ಆಗುತ್ತೆ, ಆಕ್ಸಿಜನಿಗೂ ಅಪ್ಲೈ ಆಗುತ್ತೆ. ಇಲ್ಲಿ 2 2s 4 ಹೈಡ್ರೋಜನ್ ಆಗುತ್ತೆ, 2 1s 2 ಆಕ್ಸಿಜನನ್ನು ಆಗುತ್ತೆ. ಸೊ ಯಾವ ಅಂಡರ್ಸ್ಟುಡ್, ಇಲ್ಲಿ ಏನಾಗುತ್ತೆ, 2 1s 2 ಆಕ್ಸಿಜನನ್ನು ಆಗುತ್ತೆ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಪ್ಪ ಅಂದರೆ, ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಎರಡೂ ಕೂಡ ಬ್ಯಾಲೆನ್ಸ್ಡನ್ನು ಆಗಿದೆ. ಬಟ್ ಆಕ್ಸಿಜನನ್ನು ಏನಿಲ್ಲ, ಇಲ್ಲಿ ಬ್ಯಾಲೆನ್ಸ್ಡನ್ನು ಆಗಿಲ್ಲ. ಯಾಕೆ ಇಲ್ಲಿ ಆಕ್ಸಿಜನನ್ನು ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತಂದರೆ, ಸೊ ಇಲ್ಲಿ ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 4 ಅಂತ ತೋರಿಸಿದ್ದಾರೆ. ಸೊ ಇದರಲ್ಲಿ ತಪ್ಪು ತೋರಿಸಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಈಕ್ವೇಷನನ್ನು ಬ್ಯಾಲೆನ್ಸ್ಡ್ ಆಗಿದೆ. ಇಲ್ಲಿ ಆಕ್ಸಿಜನ್ 4 ಬದಲಾಗಿ 2 ಬರಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದ್ದಾರೆ, 4 ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ರಿ, ಇಲ್ಲಿ 2 2s 4 ಹೈಡ್ರೋಜನ್, 2 1s 2 ಆಕ್ಸಿಜನ್. ಇಲ್ಲೂ ಏನಾಗಿದೆ, ಕಾರ್ಬನ್ 1 ಇದೆ, ಇಲ್ಲೂ ಕಾರ್ಬನ್ 1 ಇದೆ, ಹೈಡ್ರೋಜನ್ ಇಲ್ಲೂ 4 ಇದೆ. ಇಲ್ಲಿ ನಾವು ಕೋಎಫಿಷಿಯೆಂಟ್ ಆಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮುಂದೆ 2 ಸೇರಿಸಿರೋದ್ರಿಂದ ಇಲ್ಲೂ ಕೂಡ 2 2s 4 ಹೈಡ್ರೋಜನ್ ಆಗಿದೆ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ, 2 ಇದ್ದಾವೆ. ಪ್ರಾಡಕ್ಟ್ಸಲ್ಲೂ ಕೂಡ ಏನಾಗಿದೆ, ಆಕ್ಸಿಜನ್ 2 ಇದೆ. ಬಟ್ ಇಲ್ಲಿ 4 ಅಂತ ತಪ್ಪು ಕೊಟ್ಟಿದ್ದಾರೆ. ಬಟ್ ಈ ಈಕ್ವೇಷನನ್ನು ಏನಾಗಿದೆ, both sides it becomes equal. ಸೊ ಹಾಗಾಗಿ ದಿಸ್ ಈಕ್ವೇಷನ್ ಈಸ್ ಬ್ಯಾಲೆನ್ಸ್ಡ್. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. So here you see that, and then the hydrogen atoms are now balanced. So in front of water there are total 4 oxygen atoms on the outside to balance the oxygen on both sides. So coefficient oxygen, the chemical reaction is balanced. ಮತ್ತೆ ನಾವು ಇಲ್ಲಿ ನೋಡಬೇಕಪ್ಪ ಅಂದರೆ, ಇಲ್ಲಿ 2 2s 4 2 1s 2 ಹೈಡ್ರೋಜನ್ ಆಟಮ್ ಇದೆ ಅಂತಂದು. ಸೊ ಇಲ್ಲಿ ನಾವು ಏನು ಆಕ್ಸಿಜನನ್ನು ಇದನ್ನು ಬ್ಯಾಲೆನ್ಸ್ಡನ್ನು ಆಗಿದೆ ಅಂತಕ್ಕಂಥದ್ದನ್ನು ನಿಮಗೆ ಗೊತ್ತಿದೆ. ಸೊ ನಾವು ಏನಾದರೂ ಆಕ್ಸಿಜನನ್ನು ಇಲ್ಲಿ 4 ಆಗಬೇಕಪ್ಪ ಅಂದರೆ, ಸೊ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲೂ 2 ಆಕ್ಸಿಜನ್ ಆಟಮ್ ಮತ್ತು ಇಲ್ಲೂ 2 ಆಕ್ಸಿಜನ್ ಆಟಮನ್ನು ಸೇರಿಸಿದಾಗ ಅದನ್ನು 4 ಆಕ್ಸಿಜನ್ ಆಟಮ್ಸ್ಗಳನ್ನು ಆಗುತ್ತೆ ಇದರಲ್ಲಿ. ಸೊ ಯು ಹ್ಯಾವ್ ಟು ನೋ ದಟ್. ಆ್ಯಂಡ್ ದೆನ್ ರೈಟಿಂಗ್ ದ ಸಿಂಬಲ್ಸ್ ಆಫ್ ಫಿಸಿಕಲ್ ಸ್ಟೇಟ್. So writing the symbols of physical states. The physical states of the reactants and products are mentioned along with their chemical formulae. The gaseous, liquid, aqueous and solid state of reactants and products, and it is represented by the notation G, L, aqueous and S respectively. ಅಂದರೆ ನಾವು ಯಾವುದೇ ಈಕ್ವೇಷನ್ನ ನಾವು ಬರಿಬೇಕಾದ್ರೆ ಸೊ ಇಲ್ಲಿ ಏನು ಬರ್ತಿದ್ದೀವಿ ಅಂದರೆ, ಇವಾಗ Mg+O2 MgO ಅಂತ ಇದೆ. ಸೊ ಇಲ್ಲಿ ಮೆಗ್ನೀಷಿಯಮ್ ಯಾವ ಸ್ಟೇಟಲ್ಲಿದೆಯಪ್ಪ ಇಲ್ಲಿ ಅಂದರೆ, ಮೆಗ್ನೀಷಿಯಮನ್ನು ಸಾಲಿಡ್ ಸ್ಟೇಟಲ್ಲಿದೆ.
ಆಕ್ಸಿಜನನ್ನು ಯಾವ ಸ್ಟೇಟಲ್ಲಿ ಇದೆ ಅಂದರೆ ಗ್ಯಾಸಿಯಸ್ ಸ್ಟೇಟಲ್ಲಿದೆ. ಸೊ ಮೆಗ್ನೀಷಿಯಮ್ ಆಕ್ಸೈಡ್ ಇಲ್ಲಿ ಯಾವ ಸ್ಟೇಟಲ್ಲಿದೆ, ಸೊ ಇದನ್ನು ಸಾಲಿಡ್ ಸ್ಟೇಟಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಹೈಡ್ರೋಜನ್ನು ಕೂಡ ಗ್ಯಾಸ್, ಆಕ್ಸಿಜನ್ನು ಕೂಡ ಗ್ಯಾಸ್, ಮತ್ತು ವಾಟರ್ ಇನ್ ಲಿಕ್ವಿಡ್ ರೂಪದಲ್ಲಿ ಇದನ್ನು ಇದೆ. ಸೊ ನಾವು ಈಕ್ವೇಷನನ್ನು ಬರಿಬೇಕಾದ್ರೆ ಅದರ ಮುಂದೆ ಇದು ಸಾಲಿಡ್ ಸ್ಟೇಟ್, ಇದು ಗ್ಯಾಸಿಯಸ್ ಸ್ಟೇಟ್, ಸೊ ಇದನ್ನು ಲಿಕ್ವಿಡ್ ಸ್ಟೇಟ್, ಇದನ್ನು ಅಕ್ವೇಸ್ ಸ್ಟೇಟ್ ಅಂತಂದು ಅದ್ರ ನೊಟೇಷನನ್ನು ಬರಿತೀವಿ. ಸೊ ಆ ಒಂದು ನೊಟೇಷನ್ಸನ್ನು ನಾವು ಏನಂತ ಕರಿತೀವಿ ಅಂದರೆ, ಸೊ ದ ಗ್ಯಾಸಸ್ ಅದನ್ನು ನಾವು ಏನಂತ ಕರಿತೀವಿ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಜಿ. ಗ್ಯಾಸಸನ್ನು ಜಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಲಿಕ್ವಿಡನ್ನು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಅಕ್ವೇಸ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ಸ್ ವಿಚ್ ಕಂಟೈನ್ ವಾಟರ್, ಯಾವುದೇ ಇವಾಗ ನೀರಿನಲ್ಲಿ ನಾವು ಸಾಲ್ಟನ್ನು ಹಾಕಿದಾಗ ಅದನ್ನೇನಾಗಿರುತ್ತೆ, ಒಂದು ಸಾಲ್ಟ್ ಸೊಲ್ಯೂಷನನ್ನು ಆಗುತ್ತೆ. ಸೊ ಅದನ್ನು ನಾವು ಅಕ್ವೇಸ್ ಅಂತ ಕರಿತೀವಿ. ದ ಸೊಲ್ಯೂಷನ್ಸ್ ವಿಚ್ ಅಂತಹದ್ದು ನೀರಿನಲ್ಲಿ ಯಾವುದೇ ಆಗಿರ್ತಕ್ಕಂಥ ವಸ್ತುವನ್ನು ಹಾಕಿ ಅದನ್ನು ನಾವು ಡಿಸಾಲ್ವ್ ಮಾಡಿದಾಗ ಅದು ಒಂದು ಏನು ಸೊಲ್ಯೂಷನ್ ಆಗುತ್ತೆ, ಅಂತಹ ಒಂದು ಸೊಲ್ಯೂಷನ್ ಮುಂದೆ ನಾವು ಏನಂತ ಬರಿತೀವಿ, ಇಲ್ಲಿ ಅಕ್ವೇಸ್ ಅಂತ ಬರಿತೀವಿ. ಆ್ಯಂಡ್ ಸಾಲಿಡ್, ಅದನ್ನು ಘನ ರೂಪದಲ್ಲಿದ್ದರೆ ಅದನ್ನು ಸಾಲಿಡ್ ಅಂತ ಬರಿತೀವಿ, ದ್ರವ ರೂಪದಲ್ಲಿದ್ದರೆ ಅದನ್ನು ಲಿಕ್ವಿಡ್ ಅಂತ ಬರಿತೀವಿ, ಅನಿಲ ರೂಪದಲ್ಲಿದ್ದರೆ ಅದನ್ನು ಗ್ಯಾಸ್ ಅಂತ ಬರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸ್ಟೋನ್ ಅಂತ ಇದೆ ಅಂದರೆ ಅದನ್ನು ನಾವು ಅದ್ರ ಮುಂದೆ ಎಸ್ ಅಂತ ಬರಿತೀವಿ. ಗ್ಯಾಸ್, ಇವಾಗ ಹೈಡ್ರೋಜನ್ ಗ್ಯಾಸ್, LPG ಗ್ಯಾಸ್, ಸೊ ಅದನ್ನು ಗ್ಯಾಸ್ ಆಗಿರೋದ್ರಿಂದ ಅದ್ರ ಮುಂದೆ ನಾವು ಜಿ ಅಂತ ಬರಿತೀವಿ. ಲಿಕ್ವಿಡ್ ನೀರು, ಸೊ ಅದ್ರ ಮುಂದೆ ನಾವು ಎಲ್ ಅಂತ ಬರಿತೀವಿ. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ನೊಟೇಷನ್ಸ್. ಸೊ ಅದನ್ನು ನಾವು ನೊಟೇಷನ್ಸಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸಮ್ಟೈಮ್ಸ್ ದ ರಿಯಾಕ್ಷನ್ ಕಂಡೀಷನ್ಸ್ ಸಚ್ ಆಸ್ temperature, pressure, catalyst are indicated above and below in the equation. ಸೊ ಕೆಲವೊಂದು ಸರಿ ಆರೋ ಮಾರ್ಕ್ ಮೇಲೆ ಸೊ ಇದನ್ನು ಪ್ರೆಷರಿಂದ, ಇದು ಹೀಟ್ ಮಾಡೋದ್ರಿಂದ, ಇದು ಕೆಟಲಿಸ್ಟ್ ಆಗಿರೋದ್ರಿಂದ, ಸೊ ಇದನ್ನು ಈ ಥರ ಒಂದು ರಿಯಾಕ್ಷನ್ ಆಗಿದೆ ಅಂತಕ್ಕಂಥದ್ದನ್ನು ನಮಗೆ ಈಕ್ವೇಷನನ್ನು ತೋರಿಸುತ್ತೆ. ಸೊ ಹಾಗಾಗಿ ನಾವು ಇಟ್ಸ್ ಕ್ಯಾನ್ ಬಿ ಆನ್ ದ above arrow mark we have to write the temperature, pressure or catalyst indicated above or below the arrow mark. I hope you understood it. So okay dear students, today we shall discuss about the chemical importance of chemical reaction and chemical equation, how to write the chemical equation. Instead of the words we use the symbols and write the equation. Symbols are formulae. ಮತ್ತು ಸ್ಕೆಲಿಟಲ್ ಈಕ್ವೇಷನ್ ಅಂದರೆ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ಸನ್ನು ನಾವು ಏನಂತ ಕರಿತೀವಿ, ಸ್ಕೆಲಿಟಲ್ ಈಕ್ವೇಷನ್. ಬ್ಯಾಲೆನ್ಸ್ಡ್ ಅಂದರೆ ಎರಡೂ ಕಡೆ ಸೇಮ್ ನಂಬರ್ ಇದ್ದಾಗ ಅದನ್ನು ನಾವು ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ ಕರಿತೀವಿ. ಮತ್ತು ಫಿಸಿಕಲ್ ಸ್ಟೇಟ್ಸ್ ಅಂತ ಬರಿತೀವಿ, ಅಂದರೆ ಅದನ್ನು ಯಾವುದೇ ರೂಪದಲ್ಲಿ ಘನ ರೂಪದಲ್ಲಿದ್ದರೆ ಸಾಲಿಡ್, ಲಿಕ್ವಿಡ್ ರೂಪ, ಇದನ್ನು ದ್ರವ ರೂಪದಲ್ಲಿದ್ದರೆ ಲಿಕ್ವಿಡ್, ಮತ್ತು ಗ್ಯಾಸಿಯಸ್ ರೂಪದಲ್ಲಿದ್ದರೆ ಅನಿಲ, ಮತ್ತು ಅಕ್ವೇಸ್ ರೂಪದಲ್ಲಿದ್ದರೆ ಏಕ್ಯು ಅಂತ ಬರಿತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಓಕೆ, ಥ್ಯಾಂಕ್ ಯು.